ಗೆಳೆಯರೇ, ರೋಡಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ಬೋರ್ಡ್ಗಳು ನೀವು ನೋಡಿರ್ತೀರಿ ಸರ್ವೇ ಸಾಮಾನ್ಯ. ಈ ಬೋರ್ಡ್ಗಳನ್ನು ಯಾಕೆ ಹಾಕಿರ್ತಾರೆ, ಈ ಬೋರ್ಡ್ನ ಅರ್ಥವೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಮೊದಲಿಗೆ ಇದು KSRTC ಬಸ್ಸಿಗೆ ಸಂಬಂಧಪಟ್ಟ ಬೋರ್ಡ್ ಸ್ನೇಹಿತರೆ. ಕಾರಾರ ಸ ನಿಗಮ, ವಾಕಾರಾರ ಸ ನಿಗಮ, ಕಾಕಾರ ಸ ನಿಗಮ ಅಂದರೆ ಕಾರಾರ ಸ ನಿಗಮ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ವಾಕಾರಾರ ಸ ನಿಗಮ ಅಂದರೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಕಾಕಾರಾರ ಸ ನಿಗಮ ಅಂದರೆ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸ್ನೇಹಿತರೆ ಅಂತ ಈ ಬೋರ್ಡ್ನ ಅರ್ಥ. ಈ ಬೋರ್ಡ್ನ ಕೆಲವು ಪ್ಲೇಸ್ಗಳು ಹಾಕಿರ್ತಾರೆ ರೋಡಲ್ಲಿ, ಏಕೆಂದರೆ ಇಲ್ಲಿ ಬಸ್ ಸ್ಟಾಪ್ ಇರೋಲ್ಲ. ಪ್ರಯಾಣಿಕರ ಅನುಮತಿಯ ಮೇರೆಗೆ, ರಿಕ್ವೆಸ್ಟ್ ಮೇರೆಗೆ ಇಲ್ಲಿ ಬಸ್ಸುಗಳು ನಿಲ್ಲಿಸ್ತವೆ ಸ್ನೇಹಿತರೆ. ಆ ಕಾರಣದಿಂದ ಈ ಥರದ ಬೋರ್ಡ್ ಎಲ್ಲೆಲ್ಲಿ ಕಾಣುತ್ತವೆ ಎಲ್ಲ ಗೌರ್ಮೆಂಟ್ ಬಸ್ಗಳು ಇಲ್ಲಿ ಕಡ್ಡಾಯವಾಗಿ ನಿಲ್ಲಿಸಲೇಬೇಕು ಸ್ನೇಹಿತರೆ. ಆ ಕಾರಣದಿಂದ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ನೇಹಿತರೆ ಕೆಲವು ಪ್ಲೇಸ್ಗಳಲ್ಲಿ ಈ ರೀತಿ ಬೋರ್ಡ್ಗಳು ಹಾಕಿರ್ತಾರೆ. ಈ ಬೋರ್ಡ್ಗಳು ಎಲ್ಲೆಲ್ಲಿ ಕಾಣ್ತವೆ ಅಲ್ಲೆಲ್ಲ ನೀವು ಕಂಡಕ್ಟರ್ ಮತ್ತು ಡ್ರೈವರ್ ತಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಆವಾಗ ಬಸ್ಸು ನಿಲುಗಡೆ ಆಗುತ್ತದೆ. ನೀವು ಹತ್ತಬಹುದು ಅಥವಾ ಇಳಿಯಬಹುದು, ಎರಡು ಮಾಡಬಹುದು ಸ್ನೇಹಿತರೆ. ಇದರಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗುವುದಿಲ್ಲ ಸ್ನೇಹಿತರೆ. ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಕೆಲವು ಪ್ಲೇಸ್ಗಳಲ್ಲಿ ಈ ರೀತಿ ಬೋರ್ಡ್ಗಳನ್ನು ಹಾಕಿರ್ತಾರೆ.